ಪ್ರೇಮ ಬರಹ ಸಿನಿಮಾದಲ್ಲಿ ಪ್ಯೂರ್ ಲವ್ ಸ್ಟೋರಿಯನ್ನ ಹೇಳಿದಂತಹ ಚಂದನ್ ಅವರು ಈಗ ಪ್ಯೂರ್ ಡವ್ ಸ್ಟೋರಿಯನ್ನ ಪ್ರೇಕ್ಷಕರಿಗೆ ಉಣಬಡಿಸ್ ರೆಡಿಯಾಗಿದ್ದಾರೆ. ಚಂದನ್ ನಟಿಸಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರುವಂತಹ ಆ ಸಿನಿಮಾ ಫ್ಲರ್ಟ್ ಅಂತ ಹೇಳಿ. ಆ ಸಿನಿಮಾ ಇದೇ ತಿಂಗಳು 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಚಂದನ್ ಇದ್ದಾರೆ, ಮಾತಾಡ್ತೀನಿ. ಹಾಯ್ ಚಂದನ್, ಹೇಗಿದ್ದೀರಾ? ಸೂಪರ್. ಪ್ಯೂರ್ ಲವ್ ಸ್ಟೋರಿಗಳನ್ನು ನೋಡಿದೀವಿ ನಾವು, ಪ್ಯೂರ್ ಡವ್ ಸ್ಟೋರಿನ ನೋಡಿಲ್ಲ. ಇದು ಫಸ್ಟ್ ಟೈಮ್ ತೋರಿಸ್ತಾ ಇದೀರ ಅಂತ ಅನ್ಸುತ್ತೆ. ಏನ್ ಹೇಳ್ತಾ ಇದ್ರಿ ಫ್ಲರ್ಟ್ ಸಿನಿಮಾ ಮೂಲಕ? ನೀವೇ ಹೇಳಿದಿರಲ್ಲ, ಡಿಫ್ರೆಂಟ್ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಫಸ್ಟ್ ಟೈಮ್ ಒಂದು ಡವ್ ಸ್ಟೋರಿ ನೋಡ್ತಾ ಇದ್ದಾರೆ, ಅದು ಪ್ಯೂರ್ ಆಗಿರೋದು. ಸೊ ಇದೇ ಒಂದು ಡಿಫ್ರೆಂಟ್ ಅಂತ ಎಲ್ಲರೂ ಹೇಳ್ತಾರಲ್ಲ, ಅದೇ ಇದೇ ಡಿಫ್ರೆನ್ಸ್. ಸಾಮಾನ್ಯವಾಗಿ ಹೀರೋಗಳು ಸಿನಿಮಾದಲ್ಲಿ ಬ್ಯುಸಿ ಆಗ್ತಾ ಹೋಗ್ತಿರ್ತಾರೆ, ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಬಟ್ ಚಂದನ್ ಒಂದು ಹೊಸ ಪ್ರಯೋಗ, ಒಬ್ಬ ಯಂಗ್ಸ್ಟರ್ ಹೀರೋ ಶೈನ್ ಆಗ್ತಿರೋ ಟೈಮಲ್ಲಿ ಒಂದು ಡಿವರ್ಷನ್ ತಗೊಂಡು ಡೈರೆಕ್ಷನ್ ಜೊತೆಗೆ ನಿರ್ಮಾಣ ಮಾಡುವಂಥದ್ದು. ಫ್ಲರ್ಟ್ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರಿ. ನಾವು ಮೊದಲಿಗೆ ನಿರ್ಮಾಣದ ಬಗ್ಗೆನೇ ಕೇಳ್ತಾ ಹೋಗ್ತೀನಿ, ಹೆಂಗಿತ್ತು ಇದು, ಈ ಪ್ಲಾನ್ ಯಾಕೆ ಬಂತು ಅಂತೇಳಿ? ಇದು ಎಲ್ಲ ಕಡೆ ಹೇಳ್ತೀನಿ, ನಿರ್ಮಾಣ ಈಸಿ, ದುಡ್ಡು ಕೊಡೋದಷ್ಟೇ, ಬರುತ್ತೋ ಬರಲ್ಲ ಗೊತ್ತಿಲ್ಲ. ಬೇರೆ ಕೆಲಸಗಳು ತುಂಬಾ ಪ್ರೆಷರ್ ಇರುವಂಥದ್ದಿದೆ, ಬಟ್ ಎಲ್ಲಾನು ಎಂಜಾಯ್ ಮಾಡ್ತೀನಿ. ಇನ್ನು ಪ್ಲಾನ್ ಏನಿಲ್ಲ, ಪ್ರೇಮ ಬರಹ ಒಳ್ಳೆ ರಿಸಲ್ಟ್ ಬಂತು. ಸೊ ಅದಾದ ನಂತರ ಒಳ್ಳೆ ಸಿನಿಮಾ ಬರಲಿಲ್ಲ. ಸೊ ಅದಕ್ಕೆ ನನಗೆ ಯಶ್ ಅವ್ರು ಹೇಳಿದಾರಲ್ಲ, ನಿಮಗೆ ನೀವೇ ಹೀರೋ ಆಗಬೇಕು ಅಂತ. ಸೊ ಅದೇ ರೀತಿ ನಮ್ಮದು ಅದೇ ಕೇಸ್ ಆಯಿತು. 2019 ಅವಾಗ ಪ್ಲ್ಯಾನ್ ಮಾಡಿದೆ ಸಿನಿಮಾ, ಒಂದು ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಆಗಿತ್ತು. ಅದಾದ ನಂತರ ಲಾಕ್ಡೌನ್ ಬಂತು. ಅದಾದಮೇಲೆ ಥಿಯೇಟ್ರ್ಗಳು ಓಪನ್ ಆಗುತ್ತೋ ಇಲ್ವೋ, ಮಾಲ್ಗಳು ಓಪನ್ ಆಗುತ್ತೋ ಇಲ್ವೋ, ಆ ಟೈಮಲ್ಲಿ ಮತ್ತೆ ಸೀರಿಯಲ್ಸ್ ಮಾಡಬೇಕಾಯ್ತು 2 ವರ್ಷ. ಸೊ ಅದಾದ ನಂತರ ಈಗ ಎಲ್ಲ ಫ್ರೀ ಆಗಿ ನೀಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿ ಮುಗಿಸಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಅಂತ ಹೇಳಿ ಈ ಸಿನಿಮಾದ ಗ್ಲಿಮ್ಸ್ಗಳು ಮತ್ತೆ ಟ್ರೈಲರ್ ಪ್ರಾಮಿಸ್ ಮಾಡಿದೆ, ಮತ್ತೆ ಟ್ರೈಲರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಒಳ್ಳೆ ಕಾಮಿಡಿ ಇರುವಂತಹ ಸಿನಿಮಾ ಮತ್ತು ಒಂದು ಒಳ್ಳೆ ಲವ್ ಸ್ಟೋರಿ ಇನ್ನೂ ಕೂಡ ಇದೆ, ಜೊತೆಗೆ ಡವ್ ಸ್ಟೋರಿನೂ ಇದೆ ಅನ್ನೋದು ಟ್ರೈಲರ್ ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲ ಹೇಗೆ ಆಯಿತು ಅಂತ ಯಾಕಂದರೆ ಕತೆ ಬರೆಯುವಂಥದ್ದು ಒಂದು ಕಡೆ, ನಿರ್ಮಾಣ, ಅದ್ರ ಜೊತೆಗೆ ನಿರ್ದೇಶನ ಮಾಡುವಾಗ ಅದ್ರ ಜವಾಬ್ದಾರಿನೇ ಬೇರೆ, ಅದು ಹೇಗಿತ್ತು? ಒಂದು ನಿರ್ಮಾಣ ಈಸಿ, ನಾ ಹೇಳಿದೆ, ಕೊಡೋದಷ್ಟೇ. ಆಮೇಲೆ ಆ್ಯಕ್ಟಿಂಗ್ ನಾನೇ ಬರ್ದಿರೋದ್ರಿಂದ ಈಸಿ ಆಯಿತು. ಬಟ್ ಡೈರೆಕ್ಷನ್ ಅಂತ ಬಂದಾಗ ತುಂಬ ಪ್ರೆಷರ್ ಇತ್ತು. ಬಟ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ತುಂಬ ಎಂಜಾಯ್ ಮಾಡಿದೆ. ಒಂದೊಂದು ಸೀನು ಶೂಟ್ ಮಾಡಿ ಎಡಿಟ್ ಮಾಡಿ ನೋಡಿದಾಗ ಭಾಳ ಖುಷಿ ಆಗ್ತಾಯಿತ್ತು. ವಾವ್, ಇವ್ರು ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರ ಕಡೆಯಿಂದ. ಆಮೇಲೆ ಅದಕ್ಕೆ ತುಂಬ ಹೆಲ್ಪ್ ಆಗಿದ್ದು ನನ್ನ ಪ್ರಿಪ್ರೇಷನ್, ಸ್ಕ್ರಿಪ್ಟ್ ಎಸ್ಪೆಷಲಿ ತುಂಬ ಪರ್ಫೆಕ್ಟಾಗಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೆ, ಇನ್ಕ್ಲೂಡಿಂಗ್ ಸ್ಕೆಡ್ಯೂಲ್ಸು. ಸೊ ಯಾವತ್ತು ಏನೇನಾಗಬೇಕು, ಯಾವ ದಿನ ಯಾವ ಶೂಟ್ ಆಗಬೇಕು, ಯಾವ ದಿನ ಯಾವ ಆರ್ಟಿಸ್ಟ್ಗಳು ಬರ್ತಾರೆ, ಎಲ್ಲ ಶಾರ್ಟ್ ವೈಸ್ ಡಿವೈಡ್ ಮಾಡಿದ್ದೆ. ಕೆಲವರು ಹೇಳ್ತಾರೆ ನಾನು ಶೂಟಿಂಗ್ ಬಂದಮೇಲೆ ಬರಿತೀನಿ ಅಂತ, ಗೊತ್ತಿಲ್ಲ. ಅದು ನಂದು ಕಂಪ್ಲೀಟ್ ರೆಡಿ ಇತ್ತು, ಟೆಕ್ಸ್ಟ್ ಬುಕ್ ನಿಮಗೆ ಕೊಟ್ಟರು ನೀವು ಶೂಟ್ ಮಾಡ್ಬೋದಾಯಿತು, ಆ ರೀತಿ ರೆಡಿ ಇತ್ತು. ಸೊ ಆದ್ದರಿಂದ ನನಗೆ ಸ್ಪಾಟಲ್ಲಿ ಅಷ್ಟು ಕನ್ಫ್ಯೂಷನ್ಸ್ ಆಗಲಿಲ್ಲ. ಬಟ್ ಪ್ರೆಷರ್ ತುಂಬ ಇರ್ತೈತೆ, ಯಾಕಂದರೆ ದುಡ್ಡು ಓಡ್ತಾ ಇರುತ್ತೆ ಮೀಟ್ರ್. ಸೊ ಒಂದಿನ ಎಕ್ಸ್ಟೆಂಡ್ ಆದರೆ, ಫಾರ್ ಎಕ್ಸಾಂಪಲ್ ಕೋರ್ಟ್ ಸೀನ್ ಒಂದಿನ ಎಕ್ಸ್ಟೆಂಡ್ ಆದರೆ 10 ಲಕ್ಷ ಹೋಗುತ್ತೆ. ಅಷ್ಟು ಜನ ಇದ್ದರು, ಅಷ್ಟು ಆರ್ಟಿಸ್ಟ್ಗಳ ರೆಮ್ಯುನರೇಷನಲ್ಲಿ. ಸೊ ಆ ಪ್ರೆಷರಿಂದ ಬೇಗ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ಬಟ್ ಫೈನಲ್ ಔಟ್ಪುಟ್ ನೋಡಿದಾಗ ಅದೆಲ್ಲ ಹೇಗಾಯಿತು, ಹೇಗೆ ಮಾಡಿದ್ವಿ, ಮಿರಾಕಲ್. ಮತ್ತೆ ನನಗೆ ಆ ಸಿನಿಮಾ ಫುಲ್ ಮಾಡಿ ಅಂದರೆ ಭಾರಿ ಕಷ್ಟ ಆಗುತ್ತೆ. ಚಂದನ್, ಅಪ್ರಿಷಿಯೇಟ್ ಮಾಡ್ಬೇಕಂತ ಒಂದು ವಿಷಯ ಅಂತಂದರೆ, ಟ್ರೈಲರಲ್ಲಿನೇ ನಮಗೆ ಹೊಟ್ಟೆ ಹುಣ್ಣಾಗುವಷ್ಟು ಕಾಮಿಡಿ ನಾವು ನೋಡ್ತೀವಿ. ಸಾಮಾನ್ಯ ಟ್ರೈಲರಲ್ಲೇ ನಾನು ಹೇಳ್ತಾ ಇರೋದು, ಸಿನಿಮಾ ಇನ್ನೂ ನಾವು ನೋಡಿಲ್ಲ, ಸಿನಿಮಾ ನೋಡಬೇಕು. ಟ್ರೈಲರಲ್ಲೇ ನೀವು ಅಷ್ಟು ನಗಿಸ್ತೀರಾ ಅಂತಂದರೆ ಈ ಸಿನಿಮಾ ಹೇಗಿರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಅಂತ ಅನಿಸುತ್ತೆ. ಸಿನಿಮಾಗೆ ಸಂಭಾಷಣೆ ಅಂದರೆ ಡೈಲಾಗ್ಸ್ ಎಲ್ಲ ಬರೋದ್ರೆ ಯಾರು? ಯಾಕಂದರೆ ನಿಮ್ಮ ಬಾಯಲ್ಲಿ ಬರುವಂಥ ಡೈಲಾಗ್ ಇರ್ಬೋದು, ಸಾಧು ಬಾಯಲ್ಲಿ ಬರುವಂಥ ಡೈಲಾಗ್ ಇರ್ಬೋದು, ಗಿರಿಯವರ ಡೈಲಾಗ್ಸು, ಶ್ರುತಿಯವರ ಡೈಲಾಗ್ಸ್ಗಳು ಸಖತ್ತಾಗಿ ಕೂಳೆ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಹಾಗಾಗಿ ಇಲ್ಲ, ಡೈಲಾಗ್ ಬರ್ದಿದ್ದು ನಾನೇ. ನಿಮ್ಗೆ ಟ್ರೈಲರ್ ಇಷ್ಟ ಆಯ್ತಾ? ಟ್ರೈಲರ್ ನೋಡ್ಕೊಂಡು ಬಂದಿರೋದಕ್ಕೆ ನಾನು ನಿಮಗೆ ಅಷ್ಟು ನೀಟಾಗಿ ಕೇಳ್ತಾ ಇದ್ದೀನಿ ಹೇಗೆ ಆಯ್ತಿದ್ದು ಅಂತ ಹೇಳಿ. ನಾವು ಕಾಲೇಜಲ್ಲೆಲ್ಲ ಡಿಸ್ಪ್ಲೇ ಮಾಡ್ತಿದ್ದೀವಲ್ಲ, ಒಂದು 20-25 ಕಾಲೇಜ್ ಹೋಗಿದ್ವಿ. ಸೊ ಅಲ್ಲೆಲ್ಲ ಟ್ರೈಲರ್ ನೋಡಿ ಭಾಳ ಒಳ್ಳೆ ರಿಯಾಕ್ಷನ್ ಬರ್ತದೆ. ಅಂದರೆ ಆ ವಿಷಲ್ಗಳು, ಆ ಸುದೀಪ್ ಸರ್ ಬಂದಾಗ ಕಿಚ್ಚೋದು, ಕಾಮಿಡಿ ನಗ್ತಾ ಇರುತ್ತೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಸಂಭಾಷಣೆ ನಾನೇ ಬರೆದಿದ್ದು. ಅದೇನೆಂದರೆ, ಒಂದು ಸೀನ್ ನಾರ್ಮಲ್ ಆಗಿ ಒಂದು ಕಾಫಿ ಕುಡಿತಾ ಇರ್ತೀನಿ ಅಂದ್ಕೊಳ್ಳಿ, ಅದನ್ನು ಒಂದು ಸ್ವಲ್ಪ ಕಾಮಿಕಲ್ ಆಗಿ ಹೋಗಬೇಕು, ಒಂದು ಕಾಮಿಡಿ ಹ್ಯೂಮರ್ ಇರಬೇಕು, ಅದು ಕೆಡ್ದಾಗ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಟ್ರೈಲರಲ್ಲಿ ನೋಡಿದ್ರೆ ಅದು ವೇದಿಕೆ ಅಲ್ಲ, ಕಟ್ಕಟ್ಟೆ, ಅದೇನು ಎಕ್ಸ್ಟ್ರಾಡಿನರಿ ಡೈಲಾಗ್ ಅಲ್ಲ, ಹ್ಯೂಮರಸ್ ಅಷ್ಟೇ. ಅಂದರೆ ಸಾಧು ಸರ್, ಯಾವ ಲಾಯರ್ ಸಾಧು ಯಾರು ಇರ್ತಾರೋ ಅವರೆಷ್ಟು ಡಮ್ಮಿ ಇರ್ಬೋದು, ಅವರು 99 ಜನ ಹುಡುಗಿರ ಹತ್ರ ಸಿಗಾಕೊಂಡಿರೋ ಹುಡುಗನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ.
ಅಸಾಧ್ಯ ಗೆಲ್ಲೋದು ಅನ್ನೋ ಥರ ಒಂದು ಇದು ಏನು ಸಿಚುವೇಶನ್. ಸೊ ಆ ಸಿಚುವೇಶನಲ್ಲಿ ತುಂಬ ಸೀರಿಯಸ್ ಆಗಿ ತೊಗೊಂಡೋಗ್ಬೋದು, ಒಂದು ಜೈಲ್ಗೆ ಹಾಕೋದು, ಅಲ್ಲೇನೋ ಜೈಲಲ್ಲಿ ಆಗೋದು. ಬಟ್ ಬೇಡ, ಅದನ್ನು ಸ್ಮೂತಾಗಿ, ಎಸ್ಪೆಷಲಿ ಹುಡುಗಿರ ವಿಷಯ ಅಂದಾಗ ನಾವು ತುಂಬ ಏನು ಹಾರ್ಡಾಗಿ ತೋರ್ಸೋಕ್ಕಾಗಲ್ಲ, ಹಾರ್ಶ್ ಆಗಿ. ಸೊ ಇದನ್ನು ತುಂಬ ಕಾಮಿಕಲ್ ವೇಯಲ್ಲಿ ತುಂಬ ಸೆಟಲ್ಡ್ ಆಗಿ ಹೋಗುತ್ತೆ. ಆ ಥರ ಹ್ಯೂಮರಸ್ ಆಗಿದೆ ಫುಲ್ ಸಿನಿಮಾ. ಸಿನಿಮಾದಲ್ಲಿ ಎಷ್ಟು ಜನ ಹುಡುಗಿರನ್ನ ತೋರಿಸಿದ್ರೆ? ಯಾಕಂದರೆ 99 ಜನ ಹುಡುಗಿರಾಗೆ ಫ್ಲರ್ಟ್ ಮಾಡಿ ಸಿಕ್ಕಾಕೊಂಡು ಹೊರಗಡೆ ಹೇಗೆ ಬಚಾವಾಗ್ತಾನೆ ಅನ್ನೋಂಥ ಒಂದು ಕತೆ ಅನ್ನೋದೊಂದು ಮೈನ್ ಒಂದು ಲಿಂಕ್ ಸಿಗುತ್ತೆ, ಅಥವಾ ಒಂದು ಸ್ಟೋರಿ ಲೈನ್ ಅಂತ ಅನಿಸುತ್ತೆ. ಹಾಗಾಗಿ ಸಿನಿಮಾದಲ್ಲಿ ಎಷ್ಟು ಜನ ಹುಡುಗಿರು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ? ಒಂದು ಮೇನ್ ಲೀಡ್ ಬಂದು ನಿಮಿಕಾ ರತ್ನಾಕರ್. ಸೆಕೆಂಡ್ ಅಂತ ಒಂದು ಪ್ಯಾರಲಲ್ ಆಗಿ ಒಂದು ಕ್ಯಾರೆಕ್ಟರ್ ಅಕ್ಷಿತಾ ಭೂಪಯ್ಯ ಅವ್ರು ಮಾಡಿದ್ದಾರೆ. ಸೊ 2 ಲೇಯರ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಅಂದರೆ ಒಂದಷ್ಟು ಸೀನ್ಗಳಲ್ಲಿ ಪಾಸಿಂಗ್ ಹೋಗ್ತಾ ಇರ್ತಾರೆ ಹುಡುಗಿಯರು. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಸ್ಪೆಷಲಿ ಟೈಟ್ಲ್ ಕಾರ್ಡ್ ರಿವೀಲ್ ಕೊನೆಯಲ್ಲಿ ಆಗುತ್ತೆ ಗೊತ್ತಾ ಟ್ರೈಲರಲ್ಲಿ. ಅಷ್ಟು ಫ್ರೇಮ್ಸಲ್ಲಿ ಅಷ್ಟು ಜನ ಫೋಟೋಸ್, ಎಲ್ಲರೂ ಬೇರೆ ಬೇರೆಯವರು, ಯಾರೂ ರಿಪೀಟ್ ಇಲ್ಲ ಅಲ್ಲಿ. ಶೂಟಿಂಗ್ ಲೆಕ್ಕ ಹಾಕ್ಬೋದು ಎಷ್ಟು ಜನ ಜೊತೆ ಶೂಟಿಂಗ್ ಮಾಡಿರ್ಬೋದು ಅಂತ. ಸೊ ಆ್ಯಕ್ಚುಲಿ ಅದೊಂದು ಟ್ರೈಲರಲ್ಲಿ ಒಂದು ಫ್ಲರ್ಟ್ ಟೈಟ್ಲಿಗೆ ಏನು ಬೇಕೋ ಅದು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಷ್ಟೇ. ಅದು 1 ಅವರಲ್ಲಿ ಕಟ್ ಮಾಡಿರೋದು ಅಷ್ಟೇ. ಅದು ಬಿಟ್ಟು ಇನ್ ಡೆಪ್ತ್ ಬೇರೆ ಸ್ಟೋರಿ ಇದೆ, ಬೇಜಾನ್ ಡವ್ ಸ್ಟೋರಿಗಳಿದೆ, ಇನ್ಕ್ಲೂಡಿಂಗ್ ಈಗ ನೀವು ಟ್ರೈಲರಲ್ಲಿ ನೋಡಿದ್ದೀರಾ, ಒಂದು ಕ್ಲೂ ಕೊಡ್ತೀನಿ. ನಂದು ಮತ್ತು ಗಿರಿದು ಒಂದೇ ಮನುಷ್ಯನಲ್ಲಿರೋ 2 ಕ್ಯಾರೆಕ್ಟರ್ ಅಂದರೆ ನೀವು ನಂಬ್ತೀರಾ? ಅದು ಇಬ್ಬರು ಒಬ್ಬನೇ ಅಂದರೆ. ಸೊ ಅಲ್ಲೊಂದು ಸೈಕಿಕ್ ಥ್ರಿಲ್ಲರ್ ಅಂತ ಒಂದು ಟ್ರೈಲರಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದು ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ? ಚಂದನ್, ನೀವು ಹೇಳ್ತಾ ಇದ್ರಿ ಈ ಸಿನಿಮಾದಲ್ಲಿ 99 ಜನ ಹುಡುಗಿರಿಗೆ ಫ್ಲರ್ಟ್ ಮಾಡುವಂಥ ಒಂದು ಸ್ಟೋರಿನೂ ಇದೆ ಅಂತೇಳಿ, ಜೊತೆಗೆ ಬೇರೆನೂ ಸ್ಟೋರಿ ಇದೆ ಅನ್ನೋಂಥದ್ದು ಹೇಳ್ತಾ ಇದ್ರಿ. ಬೇರೆ ಸ್ಟೋರಿ ನಾವು ನೋಡ್ತಾ ಹೋದಾಗ ನಿಮ್ಮ ಮತ್ತು ಗಿರಿಯವರ ಒಂದು ಬಾಂಡಿಂಗ್ ಬಗ್ಗೆ ಕಾಣಿಸ್ತಾ ಹೋಗುತ್ತೆ. ಅದು ಹೇಗಿರುತ್ತೆ ಅಂತೇಳಿ, ಯಾಕಂದರೆ ಇಬ್ಬರು ಸಿನಿಮಾದಲ್ಲಿ ಪೂರ್ತಿ ಹೋಗ್ತಾ ಜೊತೆಗೆ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಮೋಸ್ಟ್ಲಿ 2 ದೇಹ ಆಗಿರೋದು ಒಂದೇ ಜೀವದ ಥರ ಹೋಗುತ್ತೇನೋ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಒಂದು ಡವ್ ಸ್ಟೋರಿಗಳು ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕಾಣಿಸ್ತಾ ಹೋಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ತುಂಬ ಕನ್ಫ್ಯೂಸ್ಡ್ ಸಿನಿಮಾ ಇದೆ ಆ್ಯಕ್ಚುಲಿ. ನನಗೇ ಎಸ್ಪೆಷಲಿ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಇಲ್ಲಿಂದ ಅಲ್ಲಿ ಕನೆಕ್ಷನ್ ಆಗಬೇಕು, ಫುಲ್ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ಕನೆಕ್ಷನ್ಸೇ ನನಗೆ ಭಾಳ ಮಿಸ್ ಆಗ್ತಿತ್ತು. ಯಾಕಂದರೆ ಫಸ್ಟ್ ಹಾಫ್ ನೀವು ನೋಡ್ತೀರಾ, ನಂದು ಗಿರಿದು ಜರ್ನಿ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಗಿರಿದು ನಂದು ಕ್ಯಾರೆಕ್ಟರ್ ಒಬ್ಬಂದೇ ಇರುತ್ತೆ. ಅದು ಕ್ಲೂ ಅದಷ್ಟೇ. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬಟ್ ಸೆಕೆಂಡ್ ಹಾಫ್ ಪ್ರೀ ಕ್ಲೈಮ್ಯಾಕ್ಸ್ ನೋಡಿದಾಗ ಫಸ್ಟ್ ಹಾಫ್ ಹೌದಾ ಈ ಥರ ಇದೆಯಾ, ಫಸ್ಟ್ ಹಾಫ್ ವ್ಯೂ ಪಾಯಿಂಟ್ ಅಂತ ಹೋಗುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಅಯ್ಯಯ್ಯೋ ಇದಾ ವ್ಯೂ ಪಾಯಿಂಟ್. ನೀವು ಫಸ್ಟ್ ಹಾಫ್ ಮತ್ತೆ ನೋಡಲೇಬೇಕು ಫುಲ್ ಸಿನಿಮಾ ನೋಡಿದ್ಮೇಲೆ. ಯಾಕಂದರೆ ಫಸ್ಟ್ ಹಾಫ್ ಬೇರೆ ಸಾಧು ಕೋಕಿಲ ಅವ್ರ ವ್ಯೂ ಪಾಯಿಂಟಲ್ಲಿ ಹೋಗುತ್ತೆ ಫಸ್ಟ್ ಹಾಫ್. ಅಂದರೆ ಜನರ ವ್ಯೂ ಪಾಯಿಂಟು ಸಾಧು ಕೋಕಿಲ ವ್ಯೂ ಪಾಯಿಂಟ್ ಒಂದೇ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ತನಕ. ಬಟ್ ಕ್ಲೈಮ್ಯಾಕ್ಸ್ ಆದಮೇಲೆ 2 ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ಚೇಂಜ್ ಆಗುತ್ತೆ. ಗಿರಿದು ನಂದು ಆ್ಯಸ್ ಆ ಸಾಂಗಲ್ಲಿ ಇರೋ ಥರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತೋರಿಸಿದ್ವಿ. ಬಟ್ ನಿಮ್ಗನ್ಸುತ್ತೆ ಅಷ್ಟು ಡೆಪ್ತ್ ಫ್ರೆಂಡ್ಶಿಪ್ ಇಲ್ವಲ್ಲ ಅಂತ ಅನ್ಸುತ್ತೆ ಆ ಸಾಂಗಲ್ಲಿರೋ ಮೀನಿಂಗ್ ಅಷ್ಟು. ಬಟ್ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗುತ್ತೆ ಏನಕ್ಕೆ ಅಂತ. ಸೊ ಒಂದಷ್ಟು ಹಿಡನ್ ಸ್ಟೋರಿಗಳು, ಹಿಡನ್ ಸ್ಕ್ರಿಪ್ಟ್ ಇದೆ. ನೀವೇನು ಈ ಟ್ರೈಲರಲ್ಲಿ ನೋಡಿದ್ದೀರಾ, ಅದು ಜಸ್ಟ್ 40 ಮಿನಿಟ್ಸ್ 1 ಅವರಲ್ಲಿ ಕಟ್ ಮಾಡಿರುವಂಥ ಟ್ರೈಲರ್. ಅದು ಫಸ್ಟ್ ಸಿನಿಮಾದು ಒಂದು ಕಾಮಿಕಲ್ ಆಗಿರಲಿ, ಫ್ಲರ್ಟ್ ಅನ್ನೋ ಪದಕ್ಕೆ ಅರ್ಥ ಸಿಗಲಿ ಅಂತ ಮಾಡಿರೋದು. ಬಟ್ ಅದು ಬಿಟ್ಟು ತುಂಬ ಇನ್ಡೆಪ್ತ್ ಬೇರೆ ಇದೆ ಕತೆ, ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿರುವಂಥ ಒಂದು ಕತೆ. ಇನ್ನೊಂದು ಮುಖ್ಯವಾಗಿ ಕೇಳಬೇಕು ಅಂತಂದರೆ, ಚಂದನ್ ನಾವು ತುಂಬ ಸಾಫ್ಟ್ ಕ್ಯಾರೆಕ್ಟರ್ಗಳಲ್ಲಿ ನೋಡಿದ್ವಿ, ಮತ್ತು ಡೀಸೆಂಟ್ ಆಗಿರುವಂಥದ್ದು, ಸೈಲೆಂಟ್ ಆಗಿರುವಂಥದ್ದು, ಮತ್ತು ರಿಯಲ್ ಲೈಫಲ್ಲೂ ಕೂಡ ನೀವು ಹಾಗೇ ತುಂಬ ಸೈಲೆಂಟಾಗಿ ಡೀಸೆಂಟಾಗಿರುವಂಥ ಒಂದು ಕ್ಯಾರೆಕ್ಟರಿಂದ. ಬಟ್ ಸಿನಿಮಾದಲ್ಲಿ ಬಂದಾಗ ಡೆಡ್ ಆಪೋಸಿಟ್. ನಾವು ಈ ಒಂದು ಫ್ಲೈಟ್ ಸಿನಿಮಾದಲ್ಲಿ ನೋಡ್ತಾ ಹೋದರೆ ನಿಮ್ಮದೊಂದು ಹ್ಯೂಮರಸ್ ಕಾಮಿಡಿ ಮಾಡಿದ್ರಿ, ಪಂಚಿಂಗ್ ಡೈಲಾಗ್ಸ್ಗಳಿದೆ, ಮತ್ತು ಲವ್ ಸ್ಟೋರಿ ಇದೆ, ಎಮೋಷ್ನಲಿ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಿ, ಸ್ನೇಹಕ್ಕೆ ರೆಸ್ಪಾನ್ಸ್ ಮಾಡಿದಿರಿ ತುಂಬ ಚೆನ್ನಾಗಿ. ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಚಂದನ್ ಕಡೆಯಿಂದ? ನಾನು ಎಷ್ಟೊಂದು ಸಿನಿಮಾಗಳು ನೋಡ್ತೀನಲ್ಲ, ನನಗೆ ಕನೆಕ್ಷನ್ ಮಿಸ್ ಆಗುತ್ತೆ. ಆಮೇಲೆ ಅನಿಸುತ್ತೆ ಓಕೆ ಅದಕ್ಕೆ ಈ ಸಿನಿಮಾ ಹೋಗಿಲ್ಲ, ಅದಕ್ಕೆ ಈ ಸಿನಿಮಾ ಹೋಗಿರೋದು ಅಂತ. ಸೊ ನನಗೇನಂದರೆ ಫಸ್ಟ್ ಶಾಟಿಂದ ಕನೆಕ್ಟ್ ಮಾಡಬೇಕು ಆಡಿಯನ್ಸ್ನ ಅಂತ. ಫಸ್ಟ್ ಶಾಟ್ ಸಾಧು ಕೋಕಿಲ ಅವ್ರದ್ದು. ಸೊ ಇಷ್ಟೆಲ್ಲ ಒಂದು ಏನು ನೀವು ಹೇಳಿದ್ರೆ ಅದಷ್ಟು ಎಲಿಮೆಂಟ್ಸ್ ಏನಕ್ಕೆ ಇಟ್ಟಿರೋದು ಅಂದರೆ ಈ ಜನ್ರೇಷನಲ್ಲಿ ಕೇಳ್ತಿದ್ದಾರೆ. ಅದು ಅಂದರೆ ನನಗೂ ನೋಡಬೇಕಾದ್ರೆ ಇದೇನಪ್ಪ ಇಲ್ಲಿ ಓಕೆ ಮಾತಾಡಿ ಅಥವಾ ಏನಾದ್ರು ಕನೆಕ್ಟ್ ಮಾಡಿ, ನನಗೆ ಏನಾದರೂ ಎಮೋಷ್ನಲಿ ಕನೆಕ್ಟ್ ಆಗಬೇಕು, ಇಲ್ಲ ಕಾಮಿಕಲೇ ಆಗಬೇಕು, ಅಥವಾ ಅಸಹ್ಯ ಆಗಬೇಕು, ಇಲ್ಲ ದೇಶಭಕ್ತಿ ಹುಟ್ಟಬೇಕು, ಏನೋ ಒಂದು ಕನೆಕ್ಷನ್ ಬೇಕು.
ಏನೂ ಇಲ್ಲದೆ ನಾವು ಯಾವುದೋ ಒಂದು ಫ್ಲ್ಯಾಶ್ ಬ್ಯಾಕ್ ಅಂತ ಹೋಗುತ್ತೆ, ಅಲ್ಲಿ ಏನೂ ಇರಲ್ಲ ಆ ಥರದ್ದು. ಈಗ ಕನೆಕ್ಷನ್ ಇಲ್ಲ ಅಂದರೆ ನಮ್ಮ ಸಿನಿಮಾನೂ ಹೋಗ್ಬಿಡುತ್ತೆ ಕೊನೆ. ಸೊ ಅದಕ್ಕೆ ಇನ್ ಡೆಪ್ತ್ ನಾನು ಒಂದೊಂದು ಸೀನಲ್ಲೂ ಅಲ್ಲಿ ಏನೋ ಒಂದು ಹ್ಯೂಮರ್ ವ್ಯಾಲ್ಯೂ ಆ್ಯಡ್ ಮಾಡಿದ್ದೀನಿ. ಅದು ಏನೋ ಒಂದು ಸೆಕೆಂಡ್ ಹಾಫ್ ಕನೆಕ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ ಇರೋ ಸೀನ್ಸ್ ಎಲ್ಲ ರಿಕಾಲ್ ಆಗುತ್ತೆ ಫಸ್ಟ್ ಹಾಫಲ್ಲಿ. ಫಸ್ಟ್ ಹಾಫ್ ಸೀನ್ ಸೆಕೆಂಡ್ ಹಾಫಲ್ಲಿ ರಿಕಾಲ್ ಆಗುತ್ತೆ. ಒಂದು ಕೋರ್ಟ್ ಡ್ರಾಮಾ ಇದೆ. 99 ಜನ ಹುಡುಗಿಯರು ಏನು ಆಟನ ಅದು? ಅಲ್ಲ, ಆಟನೇ ಆಡಿರೋದು. ಸೊ ಒಂದಷ್ಟು ಎಲಿಮೆಂಟ್ಸ್ ಇಟ್ಕೊಂಡು ಕಂಪ್ಲೀಟ್ ಪ್ಯಾಕೇಜ್ ಕೊಡಬೇಕು ಅಂತ ಜನಕ್ಕೆ. ಯಾಕಂದರೆ ಅರ್ಧಂಬರ್ಧ ಕೊಟ್ಟರು ಮಜಾ ಇರಲ್ಲ. ಒಂದು ಲೂಪ್ ಇರಬೇಕು ಒಂದು ಸ್ಟೋರಿ ಅಂದಮೇಲೆ, ಒಂದು ಎಂಡ್ ಪಾಯಿಂಟ್ ಇರಬೇಕು. ಸೊ ಅದಷ್ಟು ಗಮನದಲ್ಲಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ನಾನು ನೋಡ್ಕೊಬಂದ ಹಾಗೇನಂದರೆ, ನೀವು ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗಲೂ ನೋಡಿದ್ದೀವಿ, ಟೀಸರ್ ಬಂದಾಗ ನೋಡಿದ್ದೀವಿ, ಎಸ್ಪೆಷಲಿ ಸಾಂಗ್ಸ್ ಬಂದಾಗಲೂ ಕೂಡ ಏನು ಮಾಡಿದ್ದಾರೆ ಚಂದನ್ ಅಂತೇಳಿ ನೋಡಿದ್ದೀವಿ ನಾವು. ಈ ಸಿನಿಮಾ ನೋಡ್ತಾ ಹೋದಾಗ ಒಂದು ಫೀಲ್ ಬರುತ್ತೆ. ಏನಂದರೆ, ಒಂದು ಬಾಲಿವುಡ್ಡಲ್ಲಿ ವಿಜುವಲ್ ಟ್ರೀಟ್ ಆಗಿರ್ಬೋದು, ಅಥವಾ ಬಾಲಿವುಡ್ ಸಿನಿಮಾಗಳಲ್ಲಿ ಮಾಡುವಂಥ ಫನ್ ಆಗಿರ್ಬೋದು, ಆ ಎಲಿಮೆಂಟ್ಸ್ಗಳಾಗಿರ್ಬೋದು, ಫ್ಲರ್ಟ್ ಕಥೆಗಳಾಗಿರ್ಬೋದು, ಸುಮಾರು ಬಂದಿದೆ, ನಾವು ನೋಡಿದ್ವಿ ಆ ಥರ ಸಿನಿಮಾಗಳು. ಅಂದರೆ ಅಷ್ಟು ಮಜವಾಗಿರುತ್ತೆ ಆ ಸಿನಿಮಾಗಳು. ಮತ್ತು ಆ ಸಿನಿಮಾಗಳು ತುಂಬ ಎಂಟರ್ಟೈನಿಂಗ್ ಇರುತ್ತೆ, ನಗಿಸುತ್ತೆ, ಅಳಿಸುತ್ತೆ, ಎಲ್ಲವೂ ಕೂಡ ಮಿಕ್ಸ್ಡಾಗಿ ಹೋಗ್ತಾ ಇರುತ್ತೆ ಹಿಂದಿ ಚಿತ್ರರಂಗದಲ್ಲಿ. ಬಟ್ ಆ ಒಂದು ವರ್ಷನ್ ನಾವು ಕನ್ನಡದಲ್ಲಿ ಇನ್ನು ಇದೊಂದು ಹೊಸ ಫೀಲ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಆ ಹಿನ್ನೆಲೆ ಕೆಲಸ ಹೇಗಿತ್ತು ನಿಮಗೆ? ಎಷ್ಟು ಎಫರ್ಟ್ ಹಾಕಿ ಇದನ್ನು ಮಾಡಿದ್ರಿ? ಐ ಥಿಂಕ್ ಮನೆಯೇ ನೀವು ಸ್ಟುಡಿಯೋ ಮಾಡ್ಕೊಂಡಿದ್ರಿ, ಇಲ್ಲೇ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗಿರುತ್ತೆ. ಮೋಸ್ಟ್ಲಿ ಸಿನಿಮಾಗೋಸ್ಕರ ಇಡೀ ಮನೆ ಎಲ್ಲವೂ ಕೂಡ ಎಲ್ಲ ಮನೆ ಮಠ ಬಿಟ್ಟವ್ರು ನೋಡಿದ್ದೀವಿ. ಅದೇ ಸ್ಟುಡಿಯೋ ಥರ ಮಾಡ್ಕೊಂಡು ಕೆಲಸ ಮಾಡಿದಿರಿ. ಸಿನಿಮಾಗೋಸ್ಕರ ಮನೆ ಮಠ ಎಲ್ಲ ಬಿಟ್ಟವ್ರು ನೋಡಿದ್ದೀವಿ. ನೀವು ಮನೆಯೇ ಒಂದು ಸಿನಿಮಾ ಸ್ಟುಡಿಯೋ ಥರ ಮಾಡ್ಕೊಂಡು ಇಲ್ಲೇ ಎಲ್ಲ ಕೆಲಸಗಳು ಮಾಡಿದಿರ ಅಂತ ಅನ್ಸುತ್ತೆ. ಮೊದಲನೇದು ನೀವು ಹಿಂದಿ ಸಿನಿಮಾ ಕಂಪೇರ್ ಮಾಡಿದ್ರಿ. ಹಾಗಂತ ನಮ್ಮ ಕನ್ನಡ ಸಿನಿಮಾ ಯಾವುದು ಕಡಿಮೆ ಇಲ್ಲ ಸರ್. ನಮ್ಮ ಕನ್ನಡದಲ್ಲೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅಫ್ಕೋರ್ಸ್ ಅವ್ರದ್ದು ಬಡ್ಜೆಟ್ ಜಾಸ್ತಿ ಇರುತ್ತೆ ಅನ್ನೋದೊಂದಿದೆ ಹಿಂದಿಲಿ. ನಮ್ಮ ಸಿನಿಮಾಲಿ ಬಡ್ಜೆಟೆಲ್ಲ ತೆಗೆದುಬಿಡೋಣ, 3 ಕೋಟಿ ಆಗಲಿ 100 ಕೋಟಿ ಆಗಲಿ, ಕಂಟೆಂಟೇ ಕಿಂಗ್ ಅಂತ ಹೇಳ್ತಾರೆ. ಸೊ ಆದಷ್ಟು ಬೆಟ್ರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕಾಮಿಡಿ ಅಂದರೆ ಬರೀ ಕಾಮಿಡಿನೇ ಸಿನಿಮಾ ಹೋಗ್ಬಿಡುತ್ತೆ ಎಷ್ಟೊಂದು ಹಿಂದಿ ಸಿನಿಮಾಗಳಲ್ಲೂ. ಬಟ್ ಇದರಲ್ಲಿ ಒಂದು ಪ್ರಪೋಸಲ್ ಸೀನ್ ಇದೆ. 2 ಸರಿ ಪ್ರಪೋಸಲ್ ಸೀನ್ಸ್ ಇದೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಪ್ರಪೋಸಲ್ ಸೀನ್. ಐ ಪ್ರಾಮಿಸ್ ಯು, ನೀವು ವಿಷಲ್ ಹೊಡೆದೇ ಹೊಡಿತೀರಾ. ಅಷ್ಟು ಇನ್ ಡೆಪ್ತ್ ಆಗಿ ಒಂದು ಕಾನ್ವರ್ಸೇಷನ್ ಆಗುತ್ತೆ ಹುಡುಗ ಹುಡುಗಿ ಮಧ್ಯೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಸೀನ್ ಸೆಕೆಂಡ್ ಹಾಫಲ್ಲಿ. ಆ್ಯಂಡ್ ನನಗೆ ಕತೆ ಅಂತ ಬಂದಾಗ ಒಂದು ಕಾಮಿಡಿ ಪ್ಯಾಟ್ರನ್ ಯಾವತ್ತೂ ಲೈವ್ಲಿ ಆಗಿರಬೇಕು ಅಂತ. ಈಗ ತುಂಬ ಡಾರ್ಕ್ ಸಿನಿಮಾಗಳು ನೋಡ್ತಾ ಇದ್ದೀವಿ ನಾವು, ತುಂಬ ಬ್ಲಡ್ ಶೆಡ್ ಅದು ಇದು ಅಂತ. ಸೂ ಫ್ರಮ್ ಸೊ ಏನಕ್ಕೆ ಹಿಟ್ ಆಯ್ತು ಹೇಳಿ? ಅದು ಬಿರಿಯಾನಿ ಇಲ್ಲದೆ ಇರ್ಬೋದು, ನನ್ನ ಪ್ರಕಾರ ಒಳ್ಳೆ ಫ್ರೆಶ್ ಆಗಿರೋ ಮೊಸರನ್ನ, ಅದು ಸಖತ್ ಲೈಟ್ ಹಾರ್ಟೆಡ್ ಕಾಮಿಡಿ, ಟೇಸ್ಟಿಯಾಗಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕೊಟ್ಟರು. ಬಿರಿಯಾನಿ ಅಂದ್ಬಿಟ್ಟು ಅಳ್ಸೋಗಿರೋ ಅನ್ನ ಕೊಡಲಿಲ್ಲ. ಸೊ ನನಗೆ ಫೀಲ್ ಆಗಿತ್ತು ಸಿನಿಮಾ ನೋಡಿದಾಗ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದು ಅಷ್ಟು ಕಡಿಮೆ ಬಡ್ಜೆಟಲ್ಲಿ ಅಷ್ಟು ದುಡ್ಡು ಮಾಡ್ತು ಅಂತ ಒಂದು. ಸೊ ಇವತ್ತು ಜನಕ್ಕೆ ಅವ್ರದ್ದೇ ಜೀವನದಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ. ಈಗ ನೀವು ಪಾಪ ಬೆಳಗಿಂದ ಎಲ್ಲೆಲ್ಲೋ ಸುತ್ತಾಡ್ಕೊಂಬಂದು ನಮ್ಮ ಇಂಟರ್ವ್ಯೂ ಮಾಡ್ತಿದ್ದೀರಾ. ಸೊ ನೆಕ್ಸ್ಟ್ ಇನ್ನೆಲ್ಲ ಹೋಗ್ಬೇಕಿರುತ್ತೆ. ಇದ್ರ ನಡುವೆ ಯಾಕಪ್ಪ ಬಂದೆ ಈ ಸಿನಿಮಾಗೆ, ಅವ್ರುಗಳು ನಾನೇನು ನೋಡಲಿ, ನನ್ನ ಲೈಫಲ್ಲೇ ಗೋಳಿದೆ ಅಂತ ಅನ್ನಿಸ್ಬಾರ್ದು. ಬಂದರೆ ಫಸ್ಟ್ ಫ್ರೇಮ್ ಸಾಧು ಕೋಕಿಲ ಅವ್ರದ್ದು ಸರ್, ಅಲ್ಲಿಂದ ಹಿಡಿದು ಕೊನೆ ಫ್ರೇಮು ಸಾಧು ಕೋಕಿಲ ಇರ್ತದೆ, ಸಾಂದರ್ ಕೋಕಿಲ ರಂಗಾಯಣ ರಘು ಅವರು ಇರ್ತದೆ. ಅಲ್ಲಿ ತನಕನೂ ಮಜಾ ಮಾಡ್ತೀರಾ. ಒಂದು ಕನ್ಫ್ಯೂಷನ್ನು, ಒಂದು ರಿವರ್ಸ್ ಸ್ಕ್ರೀನ್ ಪ್ಲೇನ ಒಂದು ಏನೋ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಆದಷ್ಟು ಗೊತ್ತಿಲ್ಲ ಅದೆಷ್ಟಾಗುತ್ತೆ ಅಂತ. ನಿಮ್ಮ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ, ಈ ಸಿನಿಮಾದಲ್ಲಿ ದಾದಾ, ಎಲ್ಲರ ನೆಚ್ಚಿನ ದಾದಾ ಅಂತ ಕರೆಸ್ಕೊಳ್ಳೋ ಸುದೀಪ್ ಸರ್, ಭಾಷಾ ಸುದೀಪ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಅವರ ಸ್ನೇಹಿತರುಗಳ ಸಿನಿಮಾ ಅಂತ ಅಂದಾಗ ಅದು ಹೇಗೆ ಇದ್ದರೂ ಅವ್ರು ಕೈ ಹಿಡಿಯುವಂಥದ್ದು ನಾವು ನೋಡಿದ್ದೀವಿ. ಜೊತೆಗೆ ನಿಂತ್ಕೋತಾರೆ, ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ನಿಮ್ಗೆ ಅದೃಷ್ಟ ಒಂದು ಸ್ಪೆಷಲ್ ಆಗಿ ಒಂದು ಅವ್ರ ಸಾಂಗ್ ಹಾಡು ಕೊಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಸೊ ಅದು ಹೇಗೆ ಸಾಧ್ಯ ಆಯಿತು? ಅವ್ರನ್ನ ಹೇಗೆ ಅಪ್ರೋಚ್ ಮಾಡಿದ್ರಿ? ಅವ್ರನ್ನ ಹೇಗೆ ಒಪ್ಸಿದ್ರಿ? ಫ್ಲಡ್ ಸಿನಿಮಾ ಅಂತೇಳಿ ಟೈಟಲ್ ಹೇಳಿದಾಗ ಅವ್ರು ಏನು ಹೇಳಿದ್ರು? ಟೈಟಲ್ ಕೇಳಿ ಆ್ಯಕ್ಚುಲಿ ಅವ್ರೇನು ಜ್ಞಾಪಕ ಇಲ್ಲ ಆ್ಯಕ್ಚುಲಿ ಅವ್ರು ಏನು ಹೇಳಿದ್ರು ಅಂತ. ಬಟ್ ಸಾಂಗ್ ಟ್ಯೂನ್ ಆದಾಗ ಸರ್ಗೆ ಕೇಳಿಸ್ದೆ, ಸರ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಂದರು. ಸರ್ ಅದು ನೀವು ಹಾಡಬೇಕು ಅಂತ. ಅವರು ಅಯ್ಯಯ್ಯೋ ಇಷ್ಟು ಹೈ ಪಿಚ್ ಇದೆ, ಕಷ್ಟ ಆಗುತ್ತೆ, ಪಿಚ್ ರೆಡ್ಯೂಸ್ ಮಾಡ್ಕೊಂಬ ಅಂತ. ಸೊ CCL ಮುಗೀತು. ಅದಾದಮೇಲೆ 1-2 ತಿಂಗಳಾದ್ಮೇಲೆ ಮತ್ತೆ ಅಪ್ರೋಚ್ ಮಾಡಿದೆ, ಒಪ್ಕೊಂಡ್ರು, ಹಾಡಿದ್ರು. ತುಂಬ ಚೆನ್ನಾಗಿ ಹಾಡಿದ್ರು, ಸಖತ್ ಫೀಲ್ ಇದೆ. ಪಿಚ್ ಡೌನ್ ಆಗಿದ್ರು, ಫೀಲ್ ತುಂಬ ಇದೆ. ಸೊ ಅವರು
ಅವ್ರು ಸುತ್ತಮುತ್ತ ಇರೋರಿಗೆ ಅಂತಲ್ಲ, ಈ ಸರಿ ನೋಡಿದ್ರೆ ನನ್ನ ಪ್ರಕಾರ ಈ ತಿಂಗಳೇ 6-7 ಟ್ರೈಲರ್ ರಿಲೀಸ್ ಮಾಡ್ಕೊಟ್ಟಿದ್ದಾರೆ ಹೋಗಿ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಕನ್ನಡ ಇಂಡಸ್ಟ್ರಿ ಒಂದು ಸುತ್ತಮುತ್ತ ಇರೋರು ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ಇರ್ಬೋದು ಅಷ್ಟೇ, ಬಟ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಬಂದು ಕೇಳಿರೋರು ನನ್ನ ಹತ್ರನೇ 2 ಟ್ರೈಲರ್ ನನ್ನ ಡೇಟಲ್ಲಿ ರಿಲೀಸ್ ಆಗಿರೋರು ರಿಲೀಸ್ ಮಾಡಿಸಿದ್ದಾರೆ ಅವರು. ಅಂದರೆ 28ಕ್ಕೆ ರಿಲೀಸ್ ಆಗ್ತಿರೋ 1-2 ಸಿನಿಮಾ ನನ್ನನ್ನು ಕೇಳೇ ಇದು ಮಾಡಿದ್ದೀನಿ. ಅವ್ರು ಸರ್ಗೆ ಹೇಳಿದೆ, ಒಪ್ಕೊಂಡ್ರು ಮಾಡೋದು. ಅವ್ರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ನಮ್ಮ ಸಿನಿಮಾಲಿ ಅದೇ ಹಾಡಿರೋದು ತುಂಬ ಹೈಲೈಟ್ ಆಯ್ತದೆ. ಎಲ್ಲ ಕಡೆ ರೀಲ್ಸ್ ಎಲ್ಲ ತುಂಬ ಓಡ್ತು. ಐ ಮೀನ್ ಫ್ಯಾನ್ಸ್, ಕಿಚ್ಚ ಫ್ಯಾನ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಸಖತ್ತು ಬೂಸ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಎಲ್ಲ ಈಗ ನಾನೇ ಹೀರೋ, ನಾನೇ ಡೈರೆಕ್ಟರ್ ಆಗಿರೋದ್ರಿಂದ ಅದನ್ನು ನನ್ನ ಕ್ಯಾರೆಕ್ಟರ್ನ ಎಲಿವೇಟ್ ಮಾಡ್ಕೊಂಡಿಲ್ಲ. ದೇರ್ ಆರ್ 10 to 12 ಪಿಲ್ಲರ್ಸ್ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್. ಎಲ್ಲದು ಒಂದು ಸ್ಟ್ರಾಂಗ್ ಆಗಿರೋ ಬಿಲ್ಡಿಂಗ್. ಅದಕ್ಕೆ ಒಂದು ರೂಫ್ ಮೇಲ್ಛಾವಣಿ ಅಂದರೆ ಸುದೀಪ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ಹೋದಾಗ ಒಳ್ಳೊಳ್ಳೆ ತಾರಾ ಬಳಗವನ್ನು ಈ ಸಿನಿಮಾಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀರ. ಎಲ್ಲ ಸಾಧನೆಗಳು ಮಾಡಿದಂಥವರೇ ಇರುವಂಥದ್ದು. ಹಲವಾರು ವರ್ಷಗಳಿಂದ, ದಶಕಗಳಿಂದ ಚಿತ್ರರಂಗದಲ್ಲಿ ಇರುವಂಥ ಅದ್ಭುತ ಕಲಾವಿದರನ್ನು ಹಾಕ್ಕೊಂಡಿದ್ದೀರಿ. ನೀವು ಒಂದು ಲೀಸ್ಟ್ ಕೊಡೋದಾದ್ರೆ ಏನು ಹೇಳ್ಬೋದು ಅಂತೇಳಿ? ನಾನು ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳ್ತೀನಿ, ಲೆಜೆಂಡರಿ ಸಪೋರ್ಟಿಂಗ್ ಆರ್ಟಿಸ್ಟ್ ಇವತ್ತು ನಮ್ಮ ಸಿನಿಮಾಗೆ. ಯಾಕಂದರೆ ನಾನು ಲೀಡಲ್ಲಿ ಮಾಡ್ತಿರೋದ್ರಿಂದ. ಬಟ್ ಶ್ರುತಿ ಮೇಡಮ್ ಒಂದು ಟೈಮಲ್ಲಿ ದೊಡ್ಡ ಹೀರೋಯಿನ್ನು, ರಂಗಾಯಣ ರಘು ಸರ್ ಇವತ್ತು ಹೀರೋನೇ, ಸಾಧು ಸರ್ ದೊಡ್ಡ ಡೈರೆಕ್ಟರ್, ಇದೆಲ್ಲ ಇದೆ ಲಿಸ್ಟ್ ಹೋದರೆ. ಅದೇ ಹೇಳಿದ್ದು ನಾನು, ಎಲ್ಲ ಸ್ಟ್ರಾಂಗ್ ಪಿಲ್ಲರ್ಸ್ ಬೇಕು. ಯಾಕೆ ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಅವರ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಮ್ರಾಮನ್ ವೇಣು ಸರ್ ಇರ್ಬೋದು, ಜಸ್ಟಿ ಗಿಫ್ಟ್ ಮ್ಯೂಸಿಕ್. ಸೊ ಅವ್ರದ್ದೆಲ್ಲದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬ ಈಸಿ ಆಯಿತು ನನ್ನ ಕೆಲಸ. ಯಾರಿಗೂ ಏನು ಹೊಸದಾಗಿ ಹೇಳ್ಕೊಡೋಂಥದ್ದೇನಿಲ್ಲ. ನಾನು ಕರೆಕ್ಟಾಗಿ ಶಾರ್ಟ್ ಡೈಲಾಗ್ ಹೇಳಿದ್ರೆ ಎಲ್ಲ ಒನ್ ಟೇಕ್ ಆರ್ಟಿಸ್ಟ್, ಯಾರೂ ಸೈಕಲ್ ಹೊಡೆಯೋದು ಏನಿಲ್ಲ. ಅವ್ರು ಎಲ್ಲಿ ನಾವೇನಾರು ಹೇಳೋಕ್ಕಾಗತ್ತಾ? ಅಲ್ಲಿ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಸಾಧು ಸರ್ ಅಷ್ಟೇ, ಶ್ರುತಿ ಮೇಡಮ್, ಎಲ್ಲರೂ ಎಸ್ಪೆಷಲಿ ಸೀನಿಯರ್ ಆರ್ಟಿಸ್ಟ್ಗಳು, ಗಿರಿ ಶಿವಣ್ಣ ಒಂದು ಸರಿ ಹೇಳಿದ್ರೆ ಸಾಕು ಫಟ್ ಅಂತ ತೊಗೊಂಡು ಎಲ್ಲ ನನ್ನ ಕೆಲಸ ತುಂಬ ಈಸಿ ಆಯಿತು. ನಾನು ಬಹುಶಃ ಬೇರೆಯವ್ರು ಮಾಡಿದ್ರೆ ಒಂದು 80 ದಿನ 100 ದಿನ ಮಾಡ್ತಿರಂತ ಅನಿಸುತ್ತೆ ಶೂಟಿಂಗ್. ನಾನು 38 ಡೇಸಲ್ಲಿ ಮುಗಿಸ್ದೆ. ನಿಮಗೆ ತುಂಬ ಸೀನ್ಸ್ ಇದೆ, ನೀವು ನೋಡಬೇಕು, ಜಾಸ್ತಿ ಇದೆ ಸಿನಿಮಾ. ಹೌದು, 28 ಸಿನಿಮಾ ರಿಲೀಸ್ ಆಗ್ತಿದೆ. ಚಂದನ್ ಒಂದು ಹೊಸ ಜರ್ನಿ ಇದು. ಒಬ್ಬ ನಟನಾಗಿ ನೀವು ಆಗಲೇ ಸಕ್ಸಸ್ಫುಲ್ಲಾಗಿ ಕಂಡಿದ್ದೀರಿ. ಕಿರುತೆರೆ ಆಗಿರ್ಬೋದು ಅಥವಾ ಬೆಳ್ಳಿತೆರೆ ಆಗಿರ್ಬೋದು. ಇನ್ನು ಅಭಿನಯ ಇದರಲ್ಲಿ ಯಾವುದೇ ರೀತಿಯಾದಂಥ ಏನು ಹೊಸದಾಗಿ ಪ್ರೂವ್ ಮಾಡ್ಕೋಬೇಕು ಆ ಥರದ್ದೇನಿಲ್ಲ. ಬಟ್ ಈಗ ಒಂದು ಹೊಸ ಹೆಜ್ಜೆ ಅಂದರೆ ಡೈರೆಕ್ಷನ್ ಎಕ್ಸ್ಪೆಷಲಿ ಮತ್ತು ಪ್ರೊಡಕ್ಷನ್ನು. ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಮಾಡಿರುವಂಥ ಒಂದು ಸಿನಿಮಾ ಇದು. ನೀವು ಹೇಳಿ ಪ್ರೇಮ ಬರಹ ಆದ ತಕ್ಷಣ ನನಗೆ ಅಂಥ ಒಂದು ಸ್ಕ್ರಿಪ್ಟ್ ಬರಲಿಲ್ಲ, ಹಾಗೆ ನಾನೇ ಕೈ ಹಾಕಿದೆ ಒಂದು ಸಿನಿಮಾ ಮಾಡಬೇಕು ಅನ್ನುವಂಥದ್ದು. ಈ ಚಾಲೆಂಜ್ ತೊಗೊಂಡಿದ್ದಾರೆ. ಇದನ್ನು 28 ತಾರೀಕು ತೆರೆ ಮೇಲೆ ತರ್ತಿರೋದಾಗ ಈ ತೆರೆ ಮೇಲೆ ತರೋ ಚಾಲೆಂಜ್ ಹೇಗಿದೆ? ಶೂಟಿಂಗ್ ಈಸಿಯಾಗಿ ಮುಗ್ದೋಯ್ತು ಆ್ಯಕ್ಚುಲಿ. ಬಟ್ ಪೋಸ್ಟಲ್ಲಿ ತುಂಬ ವರ್ಕ್ ಇದೆ, ತುಂಬ ಪ್ರೆಷರ್ ಇದೆ. ಎಡಿಟಿಂಗಿಂದ ಹಿಡಿದು DTS ಅದು ಇದು. ಪ್ರಸಾದ್ ಲ್ಯಾಬ್ಗೆ ಹೋಗಬೇಕು, ಫೈನಲ್ ಕಾಪಿ ನಾಳೆ ರೆಡಿ ಆಗುತ್ತೆ. ಪ್ರೀಮಿಯರ್ ಶೋಸ್ಗೆ ರೆಡಿ ಮಾಡಬೇಕು. ಪ್ರೆಷರ್ ತುಂಬ ಇರುತ್ತೆ, ಬಟ್ ಪ್ರೋಸೆಸ್ನ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಟಿಂಗ್ ಈಸಿ ಆಯಿತು ನಮ್ಮದೇ ಸ್ಕ್ರಿಪ್ಟ್ ಆಗಿರೋದ್ರಿಂದ. ಪ್ರೊಡಕ್ಷನು ಅಷ್ಟು ತಲೆನೋವಿಲ್ಲ. ಪ್ರವೀಣ್ ಅವರು ತುಂಬ ಹೆಲ್ಪ್ ಮಾಡಿದ್ರು, ನಮ್ಮ ಪ್ರವೀಣ್ ಯಾದವ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅದರಿಂದ ಬಟ್ ಡೈರೆಕ್ಷನ್ ಮೇಲೆ ಒಬ್ಬ ಡೈರೆಕ್ಟರ್ ಮೇಲೆ ಕಂಪ್ಲೀಟ್ ಜವಾಬ್ದಾರಿ ಇರುತ್ತಲ್ವ. ಸೊ ಫೈನಲ್ ಕಾಪಿ ತೆಗೆಯೋ ತನಕನೂ ತುಂಬ ಪ್ರೆಷರ್ ಇದ್ದೇ ಇರುತ್ತೆ. ಅದೆಲ್ಲನೂ ಮರಿತೀವಿ ಸಿನಿಮಾ ಸಕ್ಸಸ್ ಆದಮೇಲೆ. ನನಗೆ ನಿಮ್ಮನ್ನು ಮಾತಾಡಿಸೋ ಸಂದರ್ಭದಲ್ಲಿ ಅನಿಸಿದ್ದು, ಈ ಡೈರೆಕ್ಷನ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಮೇ ಬಿ ಯಾವ ಇಂಡಸ್ಟ್ರಿಯಲ್ಲೂ ಇಲ್ವೇನು ಅಂತ ಅನಿಸುತ್ತೆ ಈ ಒಂದು ದಾಖಲೆ ರೆಕಾರ್ಡ್ ಅಂತ ಅನಿಸುತ್ತೆ. ಯಾವುದಂತಂದರೆ ಈ ಹೀರೋಗಳು ಡೈರೆಕ್ಷನ್ ಮಾಡುವಂಥದ್ದು ಇದೆಯಲ್ಲ, ಅದು ಎಷ್ಟೋ ಜನ ನಮ್ಮ ಕನ್ನಡದಲ್ಲಿ ನೋಡಿದ್ರೆ ಉಪ್ಪಿ ಸರ್, ಸುದೀಪ್ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಅವರು ಆಗಿರ್ಬೋದು, ನೀವು ಅನೀಶ್ ಆಗಿರ್ಬೋದು, ಯಂಗ್ಸ್ಟರಿಂದ ಹಿಡಿದು ಸೀನಿಯರ್ವರೆಗೂ ಕೂಡ ಒಂದು ಅದ್ಭುತ ಡೈರೆಕ್ಟರ್ಸ್ ಹೀರೋಗಳಿದ್ದಾರೆ. ನೀವು ಕೂಡ ಅದಕ್ಕೊಂದು ಸೇರ್ಪಡೆ. ಈಗ ಆ ಬಗ್ಗೆ ಏನು ಹೇಳ್ತೀರಿ? ಆ ಸಾಲಲ್ಲಿ ನಮ್ಮನ್ನು ಸೇರಿಸ್ತಾ ಇದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಬಟ್ ಇದು ಪ್ರೂವ್ ಮಾಡ್ಕೋಬೇಕು. ಏನಿಲ್ಲ, 100% ನನಗಂತೂ ನಂಬಿಕೆ ಇದೆ, ಸಿನಿಮಾ ಮೇಲೆ ನಂಬಿಕೆ ಇದೆ. ಜನ ಬಂದು ನೋಡ್ತಾರೆ. ಅವ್ರು ನೋಡಿದ್ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ನನ್ನ ಫೇವ್ರೇಟ್ ಡೈರೆಕ್ಟರ್, ಆಲ್ ಟೈಮ್ ಫೇವ್ರೇಟ್ ಅಂದರೆ ಉಪ್ಪಿ ಸರ್. ನಾವು ಹೈಸ್ಕೂಲಲ್ಲೆಲ್ಲ ನೋಡಬೇಕಾದ್ರೆ ಅವ್ರ ಡೈಲಾಗೆಲ್ಲ ಹೇಳ್ಕೊಂಡು ಓಡಾಡ್ತಿದ್ವಿ. ಲೇಟ್ 90s ಅಲ್ಲಿ 2000s ಅಲ್ಲಿ. ನಿಮಗೂ ಗೊತ್ತಿದೆ ಅನ್ಸುತ್ತೆ, ನೀವು ಮಾಡಿರ್ತೀರ ಅದನ್ನು. ರೋಡಲ್ಲಿ ಕಚಡ ನನ್ನ ಮಗ, ಲೋಫ ನನ್ನ ಮಗ, ಪಾಪಿ.
ಆ ರಿವರ್ಸ್ ಸ್ಕ್ರೀನ್ ಪ್ಲೇ ಏನಿದೆ ಅದು ನನ್ನ ಮೈಂಡಲ್ಲಿ ಇವತ್ತು ನೋಡಿದಾಗ ಆ ಸಿನಿಮಾನ ಇಷ್ಟು ಅದ್ಭುತವಾಗಿದೆಯಲ್ಲ ಸ್ಕ್ರೀನ್ ಪ್ಲೇ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಕನೆಕ್ಷನ್ ಇದೆ ಅಂತ. ನಾನು ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ತುಂಬ ಸ್ಟಡಿ ಮಾಡಿದ್ದೀನಿ, ಒಂದು 2-3 ಮೂವಿಗಳು ಅವ್ರದ್ದು. ಜೊತೆಗೆ ಸಿಟ್ಫೀಲ್ಡ್ ಅಂತ ಸ್ಕ್ರೀನ್ ರೈಟರು, ಗುರು ಆಫ್ ಸ್ಕ್ರೀನ್ ರೈಟರ್ಸ್ ಅಂತ ಕರೀತಾರೆ. ಸೊ ಅವರು ಹಾಲಿವುಡ್ ಅವ್ರದ್ದು ಒಂದಷ್ಟು ಬುಕ್ಸ್ ಇದೆ. ಸಿಟ್ಫೀಲ್ಡ್ ಅಂತಾರೆ ಆಥರ್, ರೈಟರ್ ಅವರು ಸ್ಕ್ರೀನ್ ರೈಟರ್ ಆ್ಯಕ್ಚುಲಿ. ಸೊ ಅವ್ರದ್ದನ್ನೆಲ್ಲ ಓದಿ ಆ ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್ ಎಲ್ಲ ಮುಗಿಸಿ ಡೈರೆಕ್ಷನ್ ಬಗ್ಗೆ ತುಂಬ ಸ್ಟಡಿ ಮಾಡಿ ನನಗೆ 3 ವರ್ಷ ಟೈಮ್ ಸಿಕ್ತು. ಕೋವಿಡ್ ಮತ್ತು 2 ಸೀರಿಯಲ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಪ್ಯಾರಲಲ್ ಆಗಿ ಕಂಪ್ಲೀಟ್ ಸಿನಿಮಾ ಬಗ್ಗೆ ತಿಳ್ಕೊಂಡು, ಲೈಕ್ ಡೈರೆಕ್ಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ, ಈ ಬಡ್ಜೆಟಲ್ಲಿ ಏನೇನು ಬೇಕು ಅದೆಲ್ಲ ತಿಳ್ಕೊಂಡು ಕೈ ಹಾಕಿದ್ದು ಶೂಟಿಂಗಿಗೆ. ಸೊ ಥ್ಯಾಂಕ್ಸ್ ಟು ಉಪ್ಪಿ ಸರ್, ನೀವು ನಮ್ಮ ದ್ರೋಣಾಚಾರ್ಯ, ನಾವು ನಿಮ್ಮ ಏಕಲವ್ಯ. ಸೊ ಮಜವಾಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ನೋಡೋಣ, ಜನ ಇಷ್ಟಪಡ್ತಾರೆ. ಇನ್ನೇನು 28 ಸಿನಿಮಾ ರಿಲೀಸ್ ಆಗ್ತಿದೆ, ಅದು ನವೆಂಬರಲ್ಲಿ. ಇದೊಂಥರ ಕನ್ನಡದ ಹಬ್ಬ ಈ ತಿಂಗಳು ಪೂರ್ತಿ. ಡಿಸೆಂಬರ್ ಬಂದರೆ ವರ್ಷದ ಕೊನೆಯ ಒಂದು ತಿಂಗಳದು. ಆ ಡಿಸೆಂಬರಲ್ಲಿ ಸಿನಿಮಾಗಳು ಬಂದವು ಕೂಡ ದೊಡ್ಡ ದೊಡ್ಡ ಹಿಟ್ಟಾದಂಥ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಇದು ಕೂಡ ಏನು ನವಂಬರ್ ಎಂಡು ಡಿಸೆಂಬರ್ ಮಿಡ್ಡಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಾ ಇದೆ. ಹಾಗಾಗಿ ಚಂದನ್ ತಲೆಯಲ್ಲಿ ಏನೇನು ಓಡ್ತಾ ಇದೆ, ಥಿಯೇಟರ್ ಸೆಟಪ್ಪು ಎಷ್ಟು ಕಷ್ಟ ಆಗ್ತಿದೆ, ನಿರ್ಮಾಣ ಕೂಡ ನಿಮ್ಮದೇ ಆಗಿರೋದ್ರಿಂದಾಗಿ ಅದ್ರ ಕಡೆನೂ ಕೂಡ ತಲೆ ಯಾವಾಗಲಿರೋ ಪ್ರಾಡಕ್ಟ್ ರೆಡಿ ಇದೆ ಅದನ್ನು ಜನರಿಗೆ ತಲುಪಿಸೋದಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದು ಚಾಲೆಂಜ್ ಎಷ್ಟು ಅನಿಸ್ತಿದೆ ನಿಮಗೆ? KVN ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಸುಪ್ರೀತ್. ಸೊ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಒಳ್ಳೆ ಥಿಯೇಟರ್ ಸೆಟಪ್, ಒಳ್ಳೆ ಮಲ್ಟಿಪ್ಲೆಕ್ಸಲ್ಲಿ ಶೋಸ್ಗಳು ಸಿಗುತ್ತೆ. ನನಗೆ ಏನಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದಂದರೆ, ಒಂದು ಈಗ ನೀವು ಟ್ರೈಲರ್ ಇಷ್ಟಪಟ್ರಿ, ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ಹಾಗೆ ನಾನು ಕಾಲೇಜಸ್ಗೆ ಹೋಗಿ ಪ್ಲೇ ಮಾಡಿದಾಗ ಆ ರಿಯಾಕ್ಷನ್ಸು ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ನಾನು ವಿನಯ್ ಹತ್ರ ಮಾತಾಡ್ತಿದ್ದೆ, ಬ್ರೋ ಇದು ಟ್ರೈಲರ್ಗೆ ಹಿಂಗೆ ಸಿನಿಮಾ ಒಳಗೆ ಹಂಗಿದೆಯಲ್ಲ, ಹೆಂಗೆ ಎಂಜಾಯ್ ಮಾಡ್ಬೋದು, ನನಗೆ ಆ ರಿಯಾಕ್ಷನ್ಸ್ ನೋಡೋಕ್ಕೆ ಭಾಳ ಕಾತರದಿಂದ ಕಾಯ್ತಾಯಿದ್ದೀನಿ. ಒಂದು ಆ ವಿಷಿಲು, ಚಪ್ಪಾಳೆ, ಆ ನಗು, ಅದು ಈ ಪಾಯಿಂಟಲ್ಲಿ ಬರುತ್ತಲ್ವ, ಈ ಪಾಯಿಂಟಲ್ಲಿ ಇದು ಇಷ್ಟಿದೆ, ಇಲ್ಲಿ ಇರೋದೇ ಇಷ್ಟು ಟ್ರೈಲರಲ್ಲಿ, ಸಿನಿಮಾಲಿ ಅಷ್ಟಿದೆ, ಹೇಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ತಲೆನೇ ಕೆಡ್ಸ್ಕೊಂಬಿಡಿ, ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ವಿನಯ್ ಹೇಳ್ತಿದ್ರು. ಸೊ ನೀವು ಹೇಳ್ದಂಗೆ ಆಗಲಿ ಅಂತ ಅವರು ₹1 ಪೇಮೆಂಟ್ ತೊಗೊಳ್ದೆ ಪಾಪ ಮಾಡಿದ್ದಾರೆ ಸಿನಿಮಾದಲ್ಲಿ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ 28th. ಟ್ರೈಲರ್ ರಿಯಾಕ್ಷನ್ನು ಏನು 3.5 ನಿಮಿಷ ಕೊಡ್ತಿದ್ದಾರೋ ಅದೇ ರಿಯಾಕ್ಷನ್ನು 2.5 ಗಂಟೆನೂ ಇರಲಿ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ. ಸೊ ಇದಿಷ್ಟು ಫ್ಲರ್ಟ್ ಅನ್ನುವಂಥ ಒಂದು ಪ್ಯೂರ್ ಡವ್ ಸ್ಟೋರಿಯನ್ನು ಹೇಳ್ತಿರುವಂಥ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ ಚಂದನ್ ಅವರ ಮಾತಾಗಿರುತ್ತೆ. ಈ ಸಿನಿಮಾ ಇದೇ ತಿಂಗಳು 28ನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದೆ. ಸಿನಿಮಾದ ಟ್ರೈಲರ್ ಸೂಪರ್ ಡೂಪರ್ ಹಿಟ್ ಆಗಿದೆ, ಸಿನಿಮಾದ ಹಾಡುಗಳು ಹಿಟ್ ಆಗಿದೆ. ಎಸ್ಪೆಷಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಒಂದು ಕ್ಯೂಟ್ ಆಗಿರುವಂಥ ಒಂದು ಗೆಳೆಯ ಸಾಂಗನ್ನು ಹಾಡಿದ್ದಾರೆ. ಆ ಹಾಡನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಜನ ಇವತ್ತು ಮೆರೆಸ್ತಾ ಇದ್ದಾರೆ. ಒಟ್ಟಲ್ಲಿ ಸಿನಿಮಾದ ಎಲ್ಲ ಕಂಟೆಂಟ್ಗಳು ಕೂಡ ಈ ಒಂದು ಜನರಿಗೆ ಇಷ್ಟ ಆಗ್ತಾ ಇದೆ. ಇನ್ನೇನಿದ್ರು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋದೊಂದೇ ಬಾಕಿ ಇರುವಂಥದ್ದು. ಕ್ಯಾಂಪರ್ಸನ್ನು ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.